ನಾವಿವತ್ತು ಸೋಗಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನಂದರೆ ಮಂಥನಿಂದ 2ನೇ ಮುಡಿ ಬ್ಯಾಲೆನ್ಸ್ ಇತ್ತು. ಅದು ಎಷ್ಟು ದಿವಸದಿಂದ ಹೋಗೋಣ ಅಂತ ಅಂದ್ಕೊಂಡ್ರೂ ಹೋಗೋಕ್ಕಾಗ್ತಿರ್ಲಿಲ್ಲ. ಹಾಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅಷ್ಟು ಸುಲಭವಾಗಿ ಆಗಲ್ಲ, ಚೂರು ಕಷ್ಟನೇ. ಹಾಗಾಗಿ ಇಲ್ಲಿಂದ ಬ್ಯಾಲೆನ್ಸ್ ಮಾಡ್ಕೊಂಬಂದಿದ್ದು ಫೈನಲಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಅಲ್ಲಿ ಈ ಬಿಸಿಲು ಒಳಗೆ ತುಂಬಾ ಟಯರ್ಡ್ ಆಗ್ತಾಯಿತ್ತು. ಅದರೊಳಗೂ ಹೆಂಗೋ ಹೋಗಿ ರೀಚ್ ಆದ್ವಿ. ಹೋಗಿ ಒಂಚೂರು ಕುತ್ಕೊಂಡು ರೆಸ್ಟ್ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಮುಗಿಸ್ಕೊಂಡ್ವಿ. ಅದಾದಮೇಲೆ ದೇವರಿಗೆ ಅಂದರೆ ಏನೇನು ಶಾಸ್ತ್ರ ಮಾಡಬೇಕು ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡ್ವಿ. ಶಾಸ್ತ್ರ ಮಾಡಲಿಕ್ಕೆ ಕೊಡೋರಿ ಅಂದರೆ ಸ್ವಾಮಿಯರಿಗೆ ಕಟಿಂಗ್ ಮಾಡೋರಿಗೆ ಏನೇನು ಕೊಡಬೇಕಲ್ಲ ಅದೆಲ್ಲ ಶಾಸ್ತ್ರಕ್ಕೆ ಏನೇನು ಕೊಡಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಅದಾದಮೇಲೆ ಸ್ವಾಮಿಯರು ಒಂದು ಕೂದಲು ತೆಗಿಯೋದಕ್ಕೆ ದೇವಸ್ಥಾನದ ಒಳಗೆ ಒಂದು ಶಾಸ್ತ್ರ ಥರ ಮಾಡ್ತಾರೆ. ಅದಕ್ಕೆ ಅವ್ರು ಮಾಡ್ತಾಯಿದ್ದಾರೆ. ಅವನು ಕೂತ್ಕೋತಾ ಇರಲಿಲ್ಲ, ಏನೋ ಒಂಥರ ಅವನಿಗೆ ಯಾಕೆ ನನಗೆ ಹೀಗೆ ಮಾಡ್ತಾಯಿದ್ದಾರೆ ಅಂತ ಏನೋ ಸುಮ್ಮನೆ ಕೂತ್ಕೋತಾ ಇರಲಿಲ್ಲ. ಹಠ ಮಾಡ್ದ ಅವನು, ತುಂಬಾ ಹಠ ಮಾಡ್ದ ಅವನು. ಹೆಂಗೆಂಗೋ ಹ್ಯಾಂಡಲ್ ಮಾಡಿದ್ವಿ ನಾವು. ಅದಾದಮೇಲೆ ಹೊರಗೆ ಏನಿರುತ್ತೆ ದೇವಸ್ಥಾನದ ಹೊರಭಾಗದಲ್ಲಿ ಕಟಿಂಗ್ ಮಾಡ್ತಾರೆ. ಹಂಗೆ ಹೊರಗೆ ಕಟಿಂಗ್ ಮಾಡಿದರು ಅವನಿಗೆ. ಅದರೊಳಗೆ ಅವ್ನು ಸುಮ್ಮನೆ ಕೂರ್ತಾ ಇರಲಿಲ್ಲ. ಹೆಂಗೆಂಗೋ ಮಾಡಿ ಹಿಡ್ಕೊಂಡು ಅವರಪ್ಪ ಮತ್ತು ನನ್ನ ತಮ್ಮ ನಾನು 3 ಜನ ಹೆಂಗೆಂಗೋ ಸರ್ಕಸ್ ಮಾಡಿ ಕೊನೆಗೂ ಕಟಿಂಗ್ ಅಂದರೆ ಮುಡಿ ಕೊಟ್ವಿ ದೇವಸ್ಥಾನದಲ್ಲಿ. ಕೊನೆಗೂ ಅವರಪ್ಪ ಸ್ನಾನ ಮಾಡಿಸಿದ್ರು. ಅದಾದಮೇಲೆ ಲಾಸ್ಟ್ ದೇವ್ರ ದರ್ಶನ ಮುಗಿಸ್ಕೊಂಡು ಇನ್ನೇನು ದಾವಣಗೆರೆ ಕಡೆ ಪಯಣ ನಮ್ಮದು ಮುಗೀತು. ಎಲ್ಲ ಸುಸೂತ್ರವಾಗಿ ಮುಗಿಸ್ಕೊಂಡು ಈಗ ನಮ್ಮೂರಿಗೆ ಹೊರಡ್ತಾ ಇದ್ದೀವಿ.